ಸಮೀವುಲ್ಲಾ ಸರ್, ಈಗ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಟೇ ಮಾಡಬೇಕು ಅಂತಿಲ್ಲ ಸರ್ಕಾರನೋ ಸರ್ಕಾರದ ಪ್ರತಿನಿಧಿಗಳು. ಬಟ್ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಪ್ರಕರಣಕ್ಕೆ ಅನ್ನೋದ್ರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸುಳಿವಂತೂ ಸಿಕ್ಬಿಡುತ್ತಪ್ಪ. ಸರ್ಕಾರ ಯಾವ ಆಯಾಮದಲ್ಲಿ ಈ ಪ್ರಕರಣ ಗಮನಿಸ್ತಿದೆ ಅಂತ ಹೇಳಿ ಅಲ್ವಾ. ಒಂದೇ ಒಂದು ಖಡಕ್ಕಾದ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಬಂದ ಅವಧಿ ಹಿಂದಿಂದ ಬಿಡಿ, ಅವರು ಯಾವ ರೀತಿ ನಡ್ಕೊಂಡ್ರು ಅದಕ್ಕೆ ತಕ್ಕನಾಗಿ ರಿಸಲ್ಟ್ ಬಂದಿದೆ. ಈ ಅವಧಿಯಲ್ಲಿ ಹೋಮ್ ಮಿನಿಸ್ಟರ್ ಅನ್ಸ್ಕೊಂಡ ಪರಮೇಶ್ವರ್ ಅವರು ಒಂದು ಪ್ರಕರಣಗಳಲ್ಲಿ ಖಡಕ್ ಆಗಿ ಮಾತನಾಡಿರೋದು, ಖಡಕ್ಕಾದ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ನೆನಪಿದ್ರೆ ನೆನಪು ಮಾಡಿ. ನಟರಾಜ್ ಗೌಡ್ರಿಗೆ ನೆನಪಿದೆ, ನನಗೆ ಗೊತ್ತು, ಅವ್ರು ನೆನಪು ಮಾಡ್ತಾರೆ. ಸಮೀವುಲ್ಲಾ ಸರ್ ಹಿರಿಯರಿದ್ದಾರೆ, ರಾಜಕೀಯ ವಿಶ್ಲೇಷಕರು, ಬಹಳ ಸೂಕ್ಷ್ಮವಾಗಿ ರಾಜಕೀಯ ಚಟುವಟಿಕೆ ವಿಚಾರಗಳು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು, ನಮ್ಮ ರಾಜಕಾರಣ ಮಾನವೀಯತೆಯನ್ನ ಕಳ್ಕೋತಿದ್ಯಾ ಮತ್ತು ಪ್ರತಿಯೊಂದರಲ್ಲೂ ಕೂಡ ಲಾಭ ಮತ್ತು ನಷ್ಟದ ಲೆಕ್ಕಾಚಾರದ ಪರಿಣಾಮವಾಗಿ ನಮ್ಮ ರಾಜಕಾರಣನೇ ಕ್ರೂರ ಆಗ್ತಿದ್ಯಾ. ಈ ಘಟನೆಗಳನ್ನ ನೋಡಿದ್ರೆ ನಮಗೆ ಈ ತರದ ಒಂದು ಪ್ರಶ್ನೆ ನಮಗೆ ಎದುರಾಗುತ್ತೆ. ಯಾಕೆಂತಂದ್ರೆ ಇಂಥ ಘಟನೆಗಳು ನಡೆದಾಗ ಹೆಣ್ಮಗಳರು ಆಗಿರುವಂತಹ ಘೋರ ಘಟನೆಯನ್ನ ಖಂಡಿಸಿ ಇಲ್ಲಿ ರಾಜಕಾರಣ ಪಕ್ಕಕ್ಕಿಟ್ಟು ಇಲ್ಲಿ ಏನಾಗಬೇಕಾಗಿದೆ ಅನ್ನೋದನ್ನ ನೋಡುವಂತಹ ಒಂದು ದೊಡ್ಡತನವನ್ನು ನಮ್ಮ ರಾಜಕೀಯ ವ್ಯವಸ್ಥೆ ನಮಗೆ ತೋರಿಸ್ತಾ ಇಲ್ಲ ಅನ್ನೋದೇ ನಮಗೆ ಹೆಚ್ಚು ವಿಷಾದಕರವಾದಂತಹ ಸಂಗತಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಅಲ್ಲಿಯ ಲೋಕಲ್ ಪೊಲೀಸರ ವರ್ತನೆ ಸಾಕಷ್ಟು ಇಲ್ಲಿ ಚರ್ಚೆ ಆಯಿತು. ಅದು ತನಿಖೆಗೆ ಅರ್ಹವಾದಂತಹ ನಡವಳಿಕೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ 29ನೇ ತಾರೀಕು ಪ್ರಕರಣ ಲಾರ್ಜ್ ಆಗುತ್ತೆ. ಅದಾದ ನಂತರ ಅವ್ರು ಕಂಪ್ಲೇಂಟ್ ಫೈಲ್ ಮಾಡ್ಕೊಂಡ್ರೋ ಇಲ್ವೋ ಅದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಲಾರ್ಜ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ಅದಾದ ನಂತರ ಅವರು ಫ್ಯಾಮಿಲಿ ಮೆಂಬರ್ಸು ಹೋಗಿ ಹುಡುಕಿ ಅಂತಂದರೆ ಬಾವಿಲಿ ಹುಡುಕ್ ಹೋಗು ಅಂತ ಹೇಳುವಂತಹ ಮಾತುಗಳಿವೆ ಅಲ್ವಾ, ಅದು ಸಹಿಸಲು ಅರ್ಹವಲ್ಲದ ಶಬ್ದಗಳು. ನಮ್ಮ ಪೊಲೀಸ್ನವ್ರನ್ನ ಲೋಕಲ್ಲು ಅವ್ರು ಏನು ಮಾಡಿದ್ರು ಏನೋ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಒಂದು ವೇಳೆ ಅವರು ಬಾವಿಲಿ ಹುಡುಕ್ ಹೋಗು ಅಂತೇಳಿ ನಾನು ನೋಡಿದೆ, ಅಲ್ಲಿ ಆ ಕುಟುಂಬದವರು ಅಲ್ಲಿ ಹೊಲಗಳ ಮಧ್ಯೆ ಅಲ್ಲೆಲ್ಲೋ ಬದುಗಳ ಮೇಲೆ ಕುತ್ಕೊಂಡು ಅಳ್ತಿರೋ ದೃಶ್ಯಗಳನ್ನ ನೋಡಿದೆ ನಾನು. ಅತ್ಯಂತ ಕಡು ಬಡತನದ ಹೆಣ್ಮಕ್ಳವರು ನೋಡಿದ್ರೆ ಗೊತ್ತಾಗುತ್ತೆ, ಬಡವರು ಮತ್ತೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಅಮಾಯಕರು. ಅಲ್ಲಿ ನೋಡಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಅಮಾಯಕರು, ಮತ್ತೆ ಮುಂದೇನ್ ಆಗುತ್ತೆ ಅನ್ನುವಂಥ ಅದು ಕೂಡ ಗೊತ್ತಿಲ್ಲ, ಭಯ ಅವರಿಗೆ ಆವರಿಸಿದೆ. ಹೀಗಾಗಿ ಈ ಘಟನೆ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ. ಒಂದು ವೇಳೆ ಪೊಲೀಸ್ ನಿರ್ಲಕ್ಷ್ಯ ಏನಾದರೂ ಮೇಲ್ನೋಟಕ್ಕೆ ಎದ್ದು ಕಂಡಿದ್ರೆ ಖಂಡಿತ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು. ಒಂದು ವೇಳೆ ಅವ್ರೇನಾದರೂ ಇದನ್ನ ತಾತ್ಸಾರ ಮಾಡಿದರೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಈಗ ಹೋಮ್ ಮಿನಿಸ್ಟ್ರು ಹೋಗಬೇಕು ಬಿಡಬೇಕು ಅನ್ನೋದು ಅಲ್ಲಿ ಅವರ ಪೊಲಿಟಿಕಲ್ ಇಶ್ಯೂಸ್ಗಳು, ಶೆಡ್ಯೂಲ್ಗಳು, ಅದರ ನಡುವೆ ಮೊದಲು ಒಂದು ಸಂಪ್ರದಾಯ ಇತ್ತು. ಏನಾದರೂ ಅದರಲ್ಲೂ ಅತ್ಯಾಚಾರದ ಘಟನೆ ಆಯಿತು ಅಂತಂದರೆ ತಕ್ಷಣ ಹೋಮ್ ಮಿನಿಸ್ಟರ್ ಹೋಗ್ತಿದ್ರು, ಲೀಡರ್ ಆಫ್ ಅಪೋಸಿಷನ್ಸ್ ಹೋಗ್ತಿದ್ರು, ವಿಸಿಟ್ ಮಾಡ್ತಿದ್ರು. ಹೆಚ್ಚು ರಾಜಕಾರಣಕ್ಕಿಂತ ಹೆಚ್ಚಾಗಿ ಒಂದು ಮನುಷ್ಯತ್ವ ಎದ್ದು ಕಾಣ್ತಾ ಇತ್ತು. ಆದ್ರೆ ಈಗ ಆ ಮನುಷ್ಯತ್ವ, ನೈತಿಕ ಜವಾಬ್ದಾರಿ ಅಲ್ಲಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಮೀವುಲ್ಲಾ ಸರ್? ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಬರಬೇಕು, ಹೋಮ್ ಮಿನಿಸ್ಟರ್ ಬರಬೇಕು? ನನ್ನ ತಿಳುವಳಿಕೆ ಹಂಗೆ ಹೆಚ್ಚು ಪ್ರಭಾವಿ ನಾಯಕರು ಬಂದಷ್ಟು ಪ್ರಕರಣ ಗಮನದಲ್ಲಿರುತ್ತಪ್ಪ, ಮರ್ತು ಹೋಗಲ್ಲ. ನ್ಯಾಯ ಸಿಗೋ ವ್ಯವಸ್ಥೆ ಶೀಘ್ರದಲ್ಲಿ ಸಿಗಬಹುದು, ಒತ್ತಡ ಕ್ರಿಯೇಟ್ ಆಗುತ್ತೆ. ತಪ್ಪ ಅಪೇಕ್ಷೆ ಮಾಡೋದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ವಿಚಾರ ಕೂಡ ನೋಡಿದೆ. ಯಾರು ಪೊಲಿಟಿಕಲ್ ಪ್ರೊಟೆಸ್ಟ್ ಏನ್ ಆಗಿಲ್ಲ, ಇಲ್ಲ ಆ ಸಮುದಾಯದವರು ಮಾಡಿದ್ದಾರೆ, ಜನರೇ ಬೇಜಾರಾಗಿ ಪ್ರೊಟೆಸ್ಟ್ ಮಾಡ್ತಿರುವಂತಹ ವಿಡಿಯೋಸ್ ಬಂತು. ಅಲ್ಲಿ ಅವರಾಗಿನೇ ನೋಡಿ, ಅಲ್ಲಿ ಯಾರು ಪೊಲಿಟಿಕಲ್ ಬ್ಯಾನರ್ಸ್ ಗಳನ್ನೇನು ಇಟ್ಕೊಂಡೇನು ಪ್ರೊಟೆಸ್ಟ್ ಏನ್ ಮಾಡ್ತಿಲ್ಲ. ಲೋಕಲೈಟ್ಸ್ಗಳೇ ಬೇಜಾರಾಗಿ ಇದೇನ್ ಹಿಂಗಾಯ್ತಲ್ಲ ಅಂತ ಕೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಿರೋದು ನಮಗೆ ಗೊತ್ತಾಗ್ತದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಬಂದಾಗ ಹೋಮ್ ಮಿನಿಸ್ಟರ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆಯಪ್ಪ, ಅದನ್ನು ಗಮನಿಸಬೇಕಂದ್ರೆ ಯಾಕೆ ಬಹುಶಃ ನಾನು ಇದೇ ಕಾರಣಕ್ಕೆ ಅಂತ ಹೇಳಲಾರೆ, ಯಾಕೆ ಬಹುಶಃ ಹೋಮ್ ಮಿನಿಸ್ಟರ್ ಆದ್ರೆ ಪರಮೇಶ್ವರ್ ಅವರಿಗೆ ದೂರದ ಬೀದರ್ ತನಕ ಹೋಗ್ಲಿಕ್ಕೆ ಪುರ್ಸೋತಾಗಿಲ್ಲ. ಸೆಕೆಂಡ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಪ್ಲೇ ಮಾಡ್ಕೊಳ್ಳಿ, ರಾಜ್ಯದ ಜನರು ಕೂಡ ಗಮನಿಸ್ಲಿ ಇದನ್ನ. ಹೋಮ್ ಮಿನಿಸ್ಟರ್ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ಬಿಸಿ ಅಲ್ವಾ ನಟರಾಜ್ ಗೌಡ್ರೆ? ಬೆಳಗ್ಗೆ MB ಪಾಟೀಲ್ ಅವ್ರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಸಂಜೆ ಆದ್ರೆ ಜಾರಕಿಹೊಳಿ ಅವರ ಜೊತೆಯಲ್ಲಿ ಅದೇನೋ ಲಂಚೋ ಡಿನ್ನರೋ ಮೀಟಿಂಗ್ ಅಂತೆ. CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರಂತಪ್ಪ, ಅದು ಸೋರ್ಸ್ ಇಂದ ಬಂದಿದ್ದು ನಿಜನಾ ಇಲ್ವಾ ನೀವೇ ಕನ್ಫರ್ಮ್ ಮಾಡಬೇಕು. CM ಕುರ್ಚಿ ಮೇಲೆ ಕಣ್ಣಿಡ್ತಾ ಕಾನೂನು ಸುವ್ಯವಸ್ಥೆ ಮರ್ತು ಬಿಟ್ರ ಪರಮೇಶ್ವರ್ ಅವರು? ಹಿಂದೆಲ್ಲ ನಾವು ಗಮನಿಸಿದ್ವಿ ಅವ್ರ ಹೇಳಿಕೆಯಲ್ಲಿ ನಿರ್ಲಕ್ಷ್ಯ ಇದೆಯಾ ಅಂತ ಹೇಳಿ ನಾವು ಇದೇ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿದ್ವಿ. ಇವತ್ತು ಹೇಳಿಕೆಯಲ್ಲಿ ನಿರ್ಲಕ್ಷ್ಯ ಅಲ್ಲ, ಪ್ರಕರಣದ ಬಗ್ಗೆನೇ ನಿರ್ಲಕ್ಷ್ಯ. ಪಾಪ ಬೀದರ್ ತನಕ ಹೋಗೋದು ಬೇಡ್ರಿ, ಇಲ್ಲಿ ಕುತ್ಕೊಂಡು ಒಂದು ರಿಯಾಕ್ಟ್ ಮಾಡ್ಲಿಕ್ಕೂ ಪುರ್ಸೋತಿಲ್ಲ. ನಟರಾಜ್ ಗೌಡ್ರೆ ಬಿಸಿ, ಅವರ್ ಹೋಮ್ ಮಿನಿಸ್ಟರ್ ಈಸ್ ಟು ಬಿಸಿ ಇನ್ ಮೀಟಿಂಗ್ಸ್. ಇಲ್ಲ, ಹೋಮ್ ಮಿನಿಸ್ಟರ್ ಅವ್ರು ಏನು ಪ್ರಕ್ರಿಯೆ ಆ ಪ್ರಕರಣದಲ್ಲಿ ಏನು ಕ್ರಮ ಮಾಡಿದ್ದಾರೆ ಅಂತ ತಮಗೆ ಮಾಹಿತಿ ಕೊಡದಲೇ ಇರಬಹುದು. ಇಲ್ಲ, ಒಂದ್ ನಿಮಿಷ, ನಿಮ್ಗೆ ನೋಡಿ, ನಿಮ್ಗೆ ಮಾಹಿತಿ ಕೊಡದಲೇ ಇರಬಹುದು. ಆದರೆ
ಅವರು ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಪೊಲೀಸ್ ಅಧಿಕಾರಿ ಜೊತೆ ಮಾತಾಡಿರ್ತಾರೆ, ಮತ್ತೆ ಅವ್ರು ಕ್ರಮ ತಗೊಂಡಿದ್ದಾರೆ. ಪೊಲೀಸ್ ಅಧಿಕಾರಿ ಯಾರೋ ನಿರ್ಲಕ್ಷ್ಯ ವಹಿಸಿದ್ರೆ, ಈಗ ಇನ್ಸ್ಪೆಕ್ಟರ್ ಯಾರೋ ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ನಿಮ್ಮ ದೂರನ್ನ ವರದಿಯನ್ನು ಆಧರಿಸಬೇಕಾದ್ರೂ ಕ್ರಮ ತಗೊಳ್ಳಿಕ್ಕೆ ಅದು ಅವಕಾಶ ಇರುತ್ತೆ, ಯಾಕಂದ್ರೆ ಆ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕಾಗಿದೆ. ಒಂದು. ಎರಡನೇದು, ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗಿದ್ದಾರೆ, ಜಿಲ್ಲಾ ಮಂತ್ರಿ ಅಲ್ಲಿ ಹೋಗಿದ್ದಾರೆ, ಸ್ಥಳೀಯ ಶಾಸಕರು ಅಲ್ಲಿ ಹೋಗಿದ್ದಾರೆ. ಇದನ್ನ ಸ್ಪಂದನೆ ಅಂತಾರೆ. ಇದಕ್ಕೆ ಸ್ಪಂದಿಸಿ ಆ ಕ್ರಮವನ್ನು ಮಾಡಿದ್ದಾರೆ. ಪ್ರತಿ ಇದಕ್ಕೆ ಮಿನಿಸ್ಟ್ರು ತಮಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅದನ್ನ ಕೇಳ್ಬೋದು, ಕೊಡ್ತಾರೆ. ಆದ್ರೆ ಅವರು ಬೆಳಗ್ಗೆ ನಾಷ್ಟಕ್ಕೆ ಮಾಡಿದ್ರು, ಎಲ್ಲೋ ಹೋಗಿದ್ರು, ಮಧ್ಯಾಹ್ನ ಲಂಚ್ ಮಾಡಿದ್ರು, ಅದನ್ನ ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಂಡು ಅವ್ರ ಮೇಲೆ ತುಂಬಾ ವೈಯಕ್ತಿಕವಾಗಿ ತಗೊಂಡಿದ್ದೀವಿ. ಅವ್ರ ಮೇಲೆ ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಅವ್ರ ಮೇಲೆ ವೈಯಕ್ತಿಕವಾಗಿ ಮಾನ್ಯ ಪರಮೇಶ್ವರ್ ಅವ್ರ ಮೇಲೆ ತಾವು ಎಷ್ಟು ವೈಯಕ್ತಿಕವಾಗಿ ಇಟ್ಕೊಂಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆದರೆ ಪರಮೇಶ್ವರ್ ಅವರು ಕೆಲಸ ಮಾಡ್ತಾರೆ, ಲೋಪ ಮಾಡಿದ್ರೆ ಅದನ್ನು ಕೇಳ್ತೀವಿ, ಅದು ಬೇರೆ ವಿಷಯ. ಆದ್ರೆ ಪರಮೇಶ್ವರ್ ಅವರು ಅದನ್ನ ಅವ್ರ ಜೊತೆ ಮಾತಾಡಿರ್ತಾರೆ, ಪೊಲೀಸ್ ಅಧಿಕಾರಿ ಜೊತೆ ಜಿಲ್ಲಾ ಮಂತ್ರಿ ಇದ್ದಾರೆ, ಅವ್ರ ಜೊತೆ ಮಾತಾಡಿರ್ತಾರೆ. ಹಂಗೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ವ್ಯವಸ್ಥೆ ಇದೆ, ಅಲ್ಲಿ ಪೊಲೀಸ್ ಇಲಾಖೆ ಇದೆ, ಅಲ್ಲಿನ ಮಂತ್ರಿಗಳಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಗೃಹ ಮಂತ್ರಿಗಳು ಅವ್ರ ಜವಾಬ್ದಾರಿ ಮಾಡ್ತಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ, ಆಯ್ತಾ? ಗೃಹ ಮಂತ್ರಿಗಳು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲೋ ಬ್ರೇಕ್ಫಾಸ್ಟ್ ಹೋಗಿದ್ದಾರೆ, ಲಂಚ್ ಹೋಗಿದ್ದಾರೆ, ಅದು ತಪ್ಪಿನ ವಿಷಯ ಅಲ್ಲ, ವಿಷಯನೇ ಅಲ್ಲ. ನೀವು ಅವರನ್ನ ತುಂಬಾ ಕೆಳಮಟ್ಟದಲ್ಲಿ ತೋರಿಸಲಿಕ್ಕೆ ನೀವು ಪ್ರಯತ್ನವನ್ನ ಹೇಳ್ತಾರೆ. ಬ್ರೇಕ್ಫಾಸ್ಟ್ ಪ್ರಯತ್ನ ಮಾಡೋದು ಅಷ್ಟು ಒಳ್ಳೆ ವಿಷಯ ಅಲ್ಲ. ಇದೆಯಲ್ಲ ನಟರಾಜ್ ಗೌಡ್ರೆ, ಮೀಟ್ ಮಾಡ್ತಿರೋ ಜನರಿದ್ದಾರಲ್ಲ ನಟರಾಜ್ ಗೌಡ್ರೆ, ಆದ್ಯತಾ ಪಟ್ಟಿಯಲ್ಲಿ ರಾಜಗೌಡ್ರೆ ಏನ್ ಕಾಣ್ತಿದೆ ರಾಜ್ಯದ ಜನರಿಗೆ? ನೀವು ಕೇಳಿ ನೋಡಿ, ಅವರನ್ನ ಕೇಳಿ ನೋಡಿ. ಮಾತಾಡ್ತೀವಿ ಬಿಡ್ರಿ, ನೀವು ಮಾತಾಡೋಣ. ನಟರಾಜ್ ಗೌಡ್ರೆ ತಿಂಡಿ ಊಟ ಬಿಟ್ಬಿಟ್ಟು ಉಪವಾಸ ಮಾಡ್ಲಿ ಅಂತ ನಾವು ಕೇಳ್ತಿರೋದು ಆದ್ಯತೆ ಯಾವುದು? ಪ್ರಶ್ನೆ ಅದು. ಒಂದು ಘಟನೆ ನಡೆಯುತ್ತೆ ಬೆಂಗಳೂರು ನಗರದಲ್ಲಿ, ಒಂದು ಶೂಟೌಟ್ ಪ್ರಕರಣ ಆಗ್ತದೆ. ಶೂಟೌಟ್ ಪ್ರಕರಣ ಆದಂತ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅಂತ ಹೇಳಿ ಒಬ್ರು ಪತ್ರಕರ್ತ ಹೆಣ್ಮಗಳು ಮರ್ಡರ್ ಆಗ್ತದೆ. ಸಂಜೆ 8 ಗಂಟೆಲಿ ಆಗುತ್ತೆ. ಇಡೀ ಸಿಸ್ಟಮ್, ಬೆಂಗಳೂರು ಸಿಟಿ ಕಮಿಷನರ್ ಆಗಿರ್ತಾರೆ ಸುನಿಲ್ ಕುಮಾರ್ ಅವರು, 3:30 ರಾತ್ರಿ 3:30 2 ದಿನದ ಹಿಂದೆ ಅವರು ಕಮಿಷನರ್ ಆಗಿ ಪದಗ್ರಹಣ ಮಾಡಿರ್ತಾರೆ. 3:30 ಟೈಮ್ಗೆ ಕಮಿಷನರ್ ಅವರು 3:30ವರೆಗೂ ಅಲ್ಲಿರ್ತಾರೆ. ಹೋಮ್ ಮಿನಿಸ್ಟರ್ ಅಲ್ಲಿಗೆ ಬರ್ತಾರೆ, CM ಅಲ್ಲಿಗೆ ಬರ್ತಾರೆ. ರೀ, ಒಬ್ಬ ದಲಿತ ಹೆಣ್ಮಗಳು ಸತ್ತಿದ್ದಾಳೆ, ನೀವು ತಿಂಡಿ ತಿನ್ಬೇಡಿ, ಕಾಫಿ ಕುಡಿಬೇಡಿ ಸ್ವಾಮಿ, ನಿಮಗೆ ತೆರಿಗೆ ಹಣ ನಮಗೆ ಕೊಡ್ತಾ ಇದೀವಿ, ನಿಮ್ಗೆ ಓಡಾಡ ಕಾರ್ ಕೊಡ್ತಾ ಇದೀವಿ, ನಿಮ್ಗೆ ಗನ್ ಮ್ಯಾನ್ ಕೊಡ್ತಾ ಇದೀವಿ, ಝೀರೋ ಟ್ರಾಫಿಕ್ ಕೊಡ್ತಾ ಇದೀವಿ. ಕಾರಣ ಏನು? ನಮ್ಮ ಸೇವೆ ಮಾಡ್ಲಿಕ್ಕೆ ಸ್ವಾಮಿ. ನೀವು ನಿಮ್ಮ ರಾಜಕೀಯ ಮೀಟಿಂಗ್ ಬಿಡಿ ಸ್ವಾಮಿ. ಇಂತಹ ಸಂದರ್ಭದಲ್ಲೂ ನೀವು ಜನಕ್ಕೆ ಸ್ಪಂದಿಸಕ್ಕೆ ಅಲ್ಲರಿ, ನಾವು ಇದ್ರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ರೀ. ಇಂತಹ ಸಂದರ್ಭದಲ್ಲೂ ನಿಮಗೆ ಜನಸ್ಪಂದನೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರ ಇದ್ದು ಏನ್ರಿ ಪ್ರಯೋಜನ? ಯಾವ ಉದ್ದೇಶಕ್ರಿ ನಿಮ್ಗೆ ಅಧಿಕಾರ ಯಾವತ್ತಾರು ಪ್ರಶ್ನೆ ಮಾಡಿದೀವಿ? ಟ್ರಿಪ್ ಹೋಗ್ತೀವಿ, ನಾವ್ ಯಾವತ್ತಾರು ಪ್ರಶ್ನೆ ಮಾಡಿದೀವಿ? ಇವತ್ತು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ? ಒಬ್ಬ ದಲಿತ ಹೆಣ್ಮಗಳು ರೇಪ್ ಆಗಿ ಮರ್ಡರ್ ಆಗಿದೆ, ನೀವಲ್ಲ ಒಂದು ಸಮಾಧಾನ ಹೇಳಕ್ಕಾಗಿಲ್ಲ. ಇಂಥ ರಾಜಕಾರಣಿ ಮಾಡಬಾರ್ದ?